ಮನೆಯಲ್ಲಿ ಯಾವ ಗಿಡವನ್ನು ನೆಡುವುದರಿಂದ ದುಷ್ಟಶಕ್ತಿ ಮತ್ತು ವಾಮಾಚಾರ ಸಮಸ್ಯೆಗಳು ನಾಶವಾಗುತ್ತವೆ? ಆಪ್ಷನ್ಸ್: ಎ ತುಂಬೆ, ಬಿ ಬಿಲ್ವಪತ್ರೆ, ಸಿ ತಾಳೆ, ಡಿ ಕೇದಿಗೆ. ಸರಿಯಾದ ಉತ್ತರ ಆಪ್ಷನ್ ಬಿ ಬಿಲ್ವಪತ್ರೆ. ಯಾವ ತರಕಾರಿಯನ್ನು ತಿಂದರೆ ಮೂಳೆಗಳ ಶಕ್ತಿ ಕಡಿಮೆಯಾಗುತ್ತದೆ? ಆಪ್ಷನ್ಸ್: ಎ ಟೊಮ್ಯಾಟೊ, ಬಿ ಆಲೂಗೆಡ್ಡೆ, ಸಿ ಬದನೆಕಾಯಿ, ಡಿ ಕ್ಯಾಪ್ಸಿಕಮ್. ಸರಿಯಾದ ಉತ್ತರ ಆಪ್ಷನ್ ಬಿ ಆಲೂಗೆಡ್ಡೆ. ವಿಶ್ವದಲ್ಲೇ ಅತ್ಯಂತ ಭಯಂಕರವಾದ ಕಾಯಿಲೆ ಯಾವುದು? ಆಪ್ಷನ್ಸ್: ಎ ಟೈಫಾಯ್ಡ್, ಬಿ ಏಡ್ಸ್, ಸಿ ಕ್ಯಾನ್ಸರ್, ಡಿ ರಿಕೆಟ್ಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಏಡ್ಸ್. ವೀಕ್ಷಕರೇ, ಏಡ್ಸ್ ವಿಶ್ವದಲ್ಲೇ ಅತ್ಯಂತ ಭಯಾನಕ ರೋಗ. ಇದುವರೆಗೂ ಈ ರೋಗಕ್ಕೆ ಔಷಧಿಯನ್ನೇ ಕಂಡುಹಿಡಿದಿಲ್ಲ. ಏಡ್ಸ್ ಬಂದರೆ ಸಾವು ಖಚಿತ ಎಂದರ್ಥ. ಹೆಚ್ಚಿನ ಬಾರಿ HIV ಸೋಂಕು ಇರುವ ವ್ಯಕ್ತಿಯೊಂದಿಗೆ ಅಸುರಕ್ಷಿತ ಲೈಂಗಿಕ ಕ್ರಿಯೆ ನಡೆಸಿದ್ರೆ ಈ ರೋಗ ಹರಡುತ್ತದೆ. HIV ಪಾಸಿಟಿವ್ ಇರುವ ರೋಗಿಗಳಿಗೆ ಚಿಕಿತ್ಸೆ ನೀಡುವಾಗ ಅಕಸ್ಮಾತ್ ಆಗಿ ಸೂಜಿ ತಾಗಿದರೆ ಸೋಂಕು ಹರಡುವ ಸಾಧ್ಯತೆಯೂ ಇರುತ್ತದೆ. ಟ್ಯಾಟೂ ಹಾಕುವಾಗ ಒಬ್ಬರಿಗೆ ಬಳಸಿದ ಸೂಜಿಯನ್ನೇ ಇನ್ನೊಬ್ಬರಿಗೆ ಕೆಲವರು ಬಳಸುತ್ತಾರೆ. ಅಕಸ್ಮಾತ್ ಮುಂಚೆ ಹಚ್ಚೆ ಹಾಕಿಸಿಕೊಂಡ ವ್ಯಕ್ತಿಗೆ ಸೋಂಕಿದ್ದರೆ ಅದು ಇನ್ನೊಬ್ಬರಿಗೆ ಹರಡುತ್ತದೆ. ಚೂಯಿಂಗ್ ಗಮ್ ತಯಾರಿಸಲು ಯಾವ ಪ್ರಾಣಿಯ ಮಾಂಸವನ್ನು ಬಳಸಲಾಗುತ್ತದೆ? ಆಪ್ಷನ್ಸ್: ಎ ಹಂದಿ, ಬಿ ಮೇಕೆ, ಸಿ ಹಾವು, ಡಿ ಮೊಸಳೆ. ಸರಿಯಾದ ಉತ್ತರ ಆಪ್ಷನ್ ಎ ಹಂದಿ. ಮೊಟ್ಟೆಯಿಂದ ನಮಗೆ ಹೆಚ್ಚಾಗಿ ದೊರೆಯುವ ಪೋಷಕಾಂಶ ಯಾವುದು? ಆಪ್ಷನ್ಸ್: ಎ ಪ್ರೋಟೀನ್, ಬಿ ಕ್ಯಾಲ್ಸಿಯಂ, ಸಿ ವಿಟಮಿನ್ ಸಿ, ಡಿ ಐರನ್. ಸರಿಯಾದ ಉತ್ತರ ಆಪ್ಷನ್ ಎ ಪ್ರೋಟೀನ್. ಕೇವಲ 30 ಸೆಕೆಂಡ್ನಲ್ಲೇ ಗಾಢ ನಿದ್ರೆಗೆ ಜಾರಲು ಪ್ರಧಾನಿ ಮೋದಿ ತಿಳಿಸಿದ ಸೂತ್ರ ಯಾವುದು? ಆಪ್ಷನ್ಸ್: ಎ ನಿದ್ರೆಯಲ್ಲಿರುವಾಗ ಮಾತ್ರ ನಿದ್ರೆ, ಬಿ ಸಮತೋಲಿತ ಆಹಾರ, ಸಿ ವ್ಯಾಯಾಮ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ವೀಕ್ಷಕರೇ, 7ನೇ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಿದ್ಯಾರ್ಥಿಗಳಿಗೆ ಗಾಢ ನಿದ್ರೆಯ ಮಹತ್ವದ ಬಗ್ಗೆ ಹೇಳಿದರು. ಗಾಢ ನಿದ್ರೆಗೆ ಹೋಗಲು ಕೇವಲ 30 ಸೆಕೆಂಡ್ಗಳು ಸಾಕು ಎಂದರು. ನಾನು ಹಾಸಿಗೆಯಲ್ಲಿ ಮಲಗಿದ ಕೇವಲ 30 ಸೆಕೆಂಡ್ಗಳಲ್ಲಿ ಗಾಢ ನಿದ್ರೆಗೆ ಜಾರುತ್ತೇನೆ ಎಂದು ಪ್ರಧಾನಿ ಮೋದಿ ಹೇಳಿದರು. ಇದು ಕೇವಲ ಒಂದು ದಿನ ಅಂತ ಅಲ್ಲ, ವರ್ಷದಲ್ಲಿ 365 ದಿನಗಳು ಸಹ ಇದು ಸಂಭವಿಸುತ್ತದೆ ಎಂದರು. ಗಾಢ ನಿದ್ರೆಗೆ 3 ಸೂತ್ರಗಳನ್ನು ಪ್ರಧಾನಿ ಮೋದಿ ತಿಳಿಸಿದರು. ಮೊದಲನೆಯದಾಗಿ, ನಾನು ಕೆಲಸ ಮಾಡುವಾಗ ಕೆಲಸ ಮಾಡ್ತೇನೆ ಮತ್ತು ನಿದ್ರೆಯಲ್ಲಿರುವಾಗ ಮಾತ್ರ ಮಲಗುತ್ತೇನೆ ಎಂದರು. ಎಚ್ಚರವಾದಾಗ ಸಂಪೂರ್ಣವಾಗಿ ಎಚ್ಚರವಾಗಿ ಮತ್ತು ಮಲಗಿದಾಗ ಪೂರ್ಣ ನಿದ್ರೆಯಲ್ಲಿರುತ್ತೇನೆ. ಇದು ನನ್ನ ಮೊದಲ ಗಾಢ ನಿದ್ರೆಯ ರಹಸ್ಯವಾಗಿದೆ ಎಂದು ಪ್ರಧಾನಿ ಮೋದಿ ತಿಳಿಸಿದರು. ಪ್ರಧಾನಿ ಮೋದಿ ರೂಢಿಸಿಕೊಂಡಿರುವ 2ನೆಯ ಗಾಢ ನಿದ್ರೆಯ ರಹಸ್ಯವೆಂದರೆ ಸಮತೋಲಿತ ಆಹಾರ. ವಯಸ್ಸನ್ನು ಅವಲಂಬಿಸಿ ಸಮತೋಲಿತ ಆಹಾರವನ್ನು ತೆಗೆದುಕೊಳ್ಳಬೇಕು ಎಂದು ಪ್ರಧಾನಿ ಮೋದಿ ಹೇಳಿದರು. ಇದು ಗಾಢ ನಿದ್ರೆಗೆ ಸಹಾಯ ಮಾಡುತ್ತದೆ ಎಂದರು. ಗಾಢ ನಿದ್ರೆಗಾಗಿ ಮೋದಿ ಹೇಳಿದ 3ನೇ ಪ್ರಮುಖ ಮಂತ್ರವೆಂದರೆ ನಿಯಮಿತವಾಗಿ ವ್ಯಾಯಾಮ ಮಾಡುವುದು. ಹಾಗಂತ ಕುಸ್ತಿಯಂತಹ ವ್ಯಾಯಾಮಗಳನ್ನು ಮಾಡುವ ಅಗತ್ಯವಿಲ್ಲ ಮತ್ತು ಲಘು ವ್ಯಾಯಾಮಗಳು ಸಹ ಗಾಢ ನಿದ್ರೆಗೆ ಸಹಾಯ ಮಾಡುತ್ತದೆ ಎಂದು ಪ್ರಧಾನಿ ಮೋದಿ ಹೇಳಿದರು. ಗಾಢ ನಿದ್ರೆಯ ಮೂಲಕ ಮಾತ್ರ ವ್ಯಕ್ತಿಯು ಸಂಪೂರ್ಣ ಆರೋಗ್ಯವನ್ನು ಪಡೆಯುತ್ತಾನೆ ಎಂದು ಮೋದಿ ಹೇಳಿದರು. ನಮ್ಮ ದೇಹದಲ್ಲೇ ಅತ್ಯಂತ ಕೊಳಕಾದ ಭಾಗ ಯಾವುದು? ಅದೆಷ್ಟು ಡೇಂಜರ್ ಗೊತ್ತಾ? ಆಪ್ಷನ್ಸ್: ಎ ಹೊಕ್ಕುಳು, ಬಿ ಕಂಕುಳು,
ಸಿ ಗುಪ್ತಾಂಗ, ಡಿ ಉಗುರುಗಳು. ಸರಿಯಾದ ಉತ್ತರ ಆಪ್ಷನ್ ಎ ಹೊಕ್ಕುಳು. ವೀಕ್ಷಕರೇ, ನಾವು ದೇಹದ ಪ್ರತಿಯೊಂದು ಭಾಗವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಆದರೆ ಕೆಲವು ಭಾಗಗಳನ್ನು ನಾವು ಸ್ವಚ್ಛಗೊಳಿಸುವುದನ್ನು ಮರೆತು ಬಿಡ್ತೇವೆ. ಇದರಿಂದ ದೇಹದ ಭಾಗಗಳು ಸುಲಭವಾಗಿ ಕೊಳೆಯಾಗ್ತವೆ. ಹಾಗಾದ್ರೆ ನಿಮ್ಮ ದೇಹದ ಅತ್ಯಂತ ಕೊಳಕಾದ ಭಾಗ ಯಾವುದು ಎಂಬುದನ್ನು ತಿಳಿದುಕೊಳ್ಳೋಣ. ಹೊಕ್ಕುಳು ನಮ್ಮ ದೇಹದ ಕೊಳಕು ಭಾಗವಾಗಿದೆ. ಇದರಲ್ಲಿ ಸುಮಾರು 67 ವಿಧದ ಬ್ಯಾಕ್ಟೀರಿಯಾಗಳಿರುತ್ತವೆ ಎಂದು ಸಂಶೋಧನೆಯಿಂದ ತಿಳಿದು ಬಂದಿದೆ. ಹೊಕ್ಕುಳನ್ನು ಹೊಟ್ಟೆಯ ಗುಂಡಿ ಎಂದು ಕರೆಯಲಾಗುತ್ತದೆ. ಇದು ಕೆಲವರಿಗೆ ಚಪ್ಪಟೆಯಾಗಿದ್ದರೆ ಇನ್ನು ಕೆಲವರಿಗೆ ಚಾಚಿಕೊಂಡಿರುತ್ತದೆ. ಇದು ಮಗುವಿನ ಒಕ್ಕಳ ಬಳ್ಳಿಯನ್ನು ತಾಯಿಗೆ ಜೋಡಿಸಿದ ಸ್ಥಳವನ್ನು ಗುರುತಿಸುತ್ತದೆ ಮತ್ತು ಮಗುವಿಗೆ ಪೋಷಣೆಯ ಮೂಲವಾಗಿದೆ. ಮಗುವಿನ ಜನನದ ನಂತರ ಒಕ್ಕಳ ಬಳ್ಳಿಯನ್ನು ಕತ್ತರಿಸಲಾಗುತ್ತದೆ. ಆಗ ಗಾಯ ಉಂಟಾಗುತ್ತದೆ. ದೇಹದ ಸಮತೋಲನ ಮತ್ತು ಇತರ ಅಂಗಗಳ ಆರೋಗ್ಯವು ಹೊಕ್ಕುಳನ್ನು ಅವಲಂಬಿಸಿರುತ್ತದೆ. ಹೊಕ್ಕುಳವು ಏಕೆ ತುಂಬಾ ವಾಸನೆ ಬರುತ್ತದೆ ಎಂದು ತಿಳಿದಿದೆಯಾ? ಮೊದಲನೆಯದಾಗಿ ನಮ್ಮ ದೇಹವು ಬೆವರುತ್ತದೆ ಮತ್ತು ದೇಹದಲ್ಲಿರುವ ಪ್ರೋಟೀನ್ಗಳು ಆಮ್ಲಗಳಾಗಿ ಪರಿವರ್ತನೆಗೊಳ್ಳುತ್ತವೆ ಮತ್ತು ಚರ್ಮದಿಂದ ಬಿಡುಗಡೆಯಾಗುತ್ತವೆ. ಇದಲ್ಲದೆ ದೇಹದ ಸತ್ತ ಜೀವಕೋಶಗಳು ಉಕ್ಕಳಿನಲ್ಲಿ ಸೇಕರಣೆಯಾಗುತ್ತದೆ. ಇದು ಕೆಟ್ಟ ವಾಸನೆಯನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಸ್ನಾನದ ಸಮಯದಲ್ಲಿ ಹೊಕ್ಕುಳನ್ನು ವಿಶೇಷವಾಗಿ ಸ್ವಚ್ಛಗೊಳಿಸಬೇಕು. ಶಿಲೀಂಧ್ರ ಅಥವಾ ಈಸ್ಟ್ ಸೋಂಕು ಹೊಕ್ಕುಳ ವಾಸನೆಯನ್ನು ಉಂಟು ಮಾಡಬಹುದು. ಸ್ವಚ್ಛಗೊಳಿಸಿದ ನಂತರವೂ ಹೊಕ್ಕುಳ ವಾಸನೆ ಹೋಗದಿದ್ದರೆ ಖಂಡಿತವಾಗಿಯೂ ವೈದ್ಯರನ್ನು ಭೇಟಿ ಮಾಡಿ. ಖಾಲಿ ಹೊಟ್ಟೆಯಲ್ಲಿ 1 ಲೋಟ ರಾಗಿ ಅಂಬಲಿ ಕುಡಿದ್ರೆ ಏನಾಗ್ತದೆ? ಆಪ್ಷನ್ಸ್ ಎ ದೇಹದ ದೌರ್ಬಲ್ಯತೆ ದೂರವಾಗ್ತದೆ, ಬಿ ದೇಹ ತಂಪಾಗುತ್ತದೆ, ಸಿ ಬೇಗ ಸಣ್ಣ ಆಗುತ್ತಾರೆ, ಡಿ ದಪ್ಪ ಆಗುತ್ತಾರೆ. ಸರಿಯಾದ ಉತ್ತರ ಮೇಲಿನ 3 ಆಯ್ಕೆಗಳು. ವೀಕ್ಷಕರೇ, ಖಾಲಿ ಹೊಟ್ಟೆಗೆ 1 ರಿಂದ 2 ಲೋಟ ರಾಗಿ ಅಂಬಲಿಯನ್ನು 2 ತಿಂಗಳು ಕುಡಿಯುವುದರಿಂದ ಅನೇಕ ಲಾಭಗಳು ನಿಮ್ಮ ಶರೀರಕ್ಕೆ ದೊರೆಯುತ್ತದೆ. ಯಾವ ಆಹಾರವನ್ನು ತಿಂದ ತಕ್ಷಣ ನೀರು ಕುಡಿದರೆ ದೇಹಕ್ಕೆ ಡೇಂಜರ್? ಆಪ್ಷನ್ಸ್ ಎ ಬಾಳೆಹಣ್ಣು, ಬಿ ಮೊಸರು, ಸಿ ಮಸಾಲೆಯುಕ್ತ ಆಹಾರಗಳು, ಡಿ ಅನ್ನ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ವೀಕ್ಷಕರೇ, ಮನೆಯಲ್ಲಿ ದೊಡ್ಡವರು ಯಾವಾಗಲೂ ಊಟ ಮಾಡುವಾಗ ಮಾತನಾಡಬೇಡ, ಊಟ ಮಾಡುವಾಗ ಫೋನು ನೋಡಬೇಡ, ಊಟ ಮಾಡುವಾಗ ಜಾಸ್ತಿ ನೀರು ಕುಡಿಯಬೇಡ ಎಂದು ಹೇಳುವುದನ್ನು ನೀವು ಆಗಾಗ ಕೇಳಿರಬಹುದು. ಅದೇ ರೀತಿ ಈ ಆಹಾರ ಸೇವಿಸುವ ಅರ್ಧ ಗಂಟೆಗೂ ಮುನ್ನ ಅಥವಾ ನಂತರ ನೀರು ಕುಡಿಯಬೇಡಿ ಎಂದು ಅನೇಕ ತಜ್ಞರು ಶಿಫಾರಸು ಮಾಡುತ್ತಾರೆ. ಹೀಗಿದ್ದರೂ ಊಟ ಮಾಡುವಾಗ ನೀರು ಕುಡಿಯಬೇಕು ಎಂಬ ಹಂಬಲವನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ. ಆದರೆ ಈ ಪದಾರ್ಥಗಳನ್ನು ತಿನ್ನುವಾಗ ನೀರು ಕುಡಿಯುವುದರಿಂದ ಕೆಲವೊಮ್ಮೆ ಫುಡ್ ಅಲರ್ಜಿ ಉಂಟಾಗುತ್ತದೆ ಎಂದು ವೈದ್ಯರು ಎಚ್ಚರಿಕೆ ನೀಡಿದ್ದಾರೆ. ಹಾಗಾಗಿ ಎಂದಿಗೂ ಈ ಆಹಾರಗಳನ್ನು ತಿಂದ ತಕ್ಷಣ ನೀರನ್ನು ಕುಡಿಯಬೇಡಿ. ಬಾಳೆಹಣ್ಣು ತಿಂದ ನಂತರ ನೀರು ಕುಡಿಯುವುದರಿಂದ ಗ್ಯಾಸ್, ಮಲಬದ್ಧತೆ, ಹೊಟ್ಟೆ ನೋವು, ಆಮ್ಲೀಯತೆಯನ್ನು ಉಂಟು ಮಾಡುತ್ತದೆ. ಇನ್ನು ಮೊಸರು ಡೈರಿ ಉತ್ಪನ್ನವಾಗಿದ್ದು ಅದು ಪ್ರೋಬಯೋಟಿಕ್ಗಳನ್ನು ಒಳಗೊಂಡಿರುತ್ತದೆ. ಈ ಪ್ರೋಬಯೋಟಿಕ್ ಕರುಳಿನ ಆರೋಗ್ಯಕ್ಕೆ ಅತ್ಯಂತ ಪ್ರಯೋಜನಕಾರಿಯಾಗಿದೆ. ಮೊಸರು ಸೇವಿಸಿದ ತಕ್ಷಣ ನೀರು ಕುಡಿಯುವುದರಿಂದ ಈ ಪ್ರೋಬಯೋಟಿಕ್ಗಳು ನಾಶವಾಗುತ್ತದೆ. ಇನ್ನು ಅನ್ನ ತಿಂದ ಬಳಿಕ ನೀರು ಕುಡಿಯುವುದರಿಂದ ಸರಿಯಾದ ಜೀರ್ಣಕ್ರಿಯೆಗೆ ಬೇಕಾದ ಹೊಟ್ಟೆಯ ಆಮ್ಲಗಳನ್ನು ದುರ್ಬಲಗೊಳಿಸಬಹುದು. ಅನ್ನವನ್ನು ತಿನ್ನುವ ಮೊದಲು ಅಥವಾ ನಂತರ 1 ಲೋಟ ನೀರು ಕುಡಿಯುವುದು ಉತ್ತಮವಾಗಿದ್ದರೂ ಅಕ್ಕಿಯಿಂದ ತಯಾರಿಸಿದ ಊಟವನ್ನು ತಿನ್ನುವಾಗ ಹೆಚ್ಚು ನೀರು ಕುಡಿಯುವುದನ್ನು ತಪ್ಪಿಸಿ.